ಜಾತಿ ಗಣತಿ ಕೇಂದ್ರದವ್ರನ್ನ ಕೇಳಿದ್ರೆ ಅದನ್ನ ಗಣತಿ ಅನ್ಬೇಡ್ರಿ ಅಂತ ಅವ್ರು ಹೇಳ್ತಾರೆ. ಗಣತಿ ನಮಗೆ ಮಾತ್ರ ಇದೆ ಅಂತ ಸೆನ್ಸಸ್ನವ್ರು ಹೇಳ್ತಾರೆ. ತುಂಬಾ ಚೆನ್ನಾಗಿದೆ ಒಂಥರ, ಹೋಗ್ಲಿ ಬಿಡಿ ಅದು. ಈಗ ಫೈನಲಿ ಬೆಂಗಳೂರಿನಲ್ಲಿ ಈ ಜಾತಿ ಸಮೀಕ್ಷೆ ಆರಂಭವಾಗಿದೆ. ಸಮೀಕ್ಷೆ ಗಣತಿ ಎರಡೂ ಒಂದೇ ಆಗ್ಬಿಟ್ಟಿದೆ. ಕಾರಣ ಅವ್ರು ಮಾಡೋದು ಅದೇ, ಹೆಸರಷ್ಟೇ ಬದಲಾವಣೆ, ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ರೀತಿಯಲ್ಲಿ ಅಷ್ಟೇ. ಸೊ ಬೆಂಗಳೂರಿನಲ್ಲಿ ಆರಂಭ ಮಾಡಿದ್ದಾರೆ ಇವತ್ತಿನಿಂದ. ಇನ್ನು 2-3 ದಿನ ಆಗೋಗ್ಬಿಟ್ರೆ ರಾಜ್ಯದಲ್ಲಿರುವಂಥ ಸರ್ವೆ ಕಾರ್ಯ ಮುಗಿದೋಗ್ಬಿಡುತ್ತೆ. ಆದರೆ ಬೆಂಗಳೂರದ್ದು ಇವತ್ತಿನಿಂದ ಆರಂಭವಾಗಿ ಮುಗಿಯೋದು ಯಾವಾಗ? ಡೀಟೇಲ್ಸ್ ಇಲ್ಲಿದೆ ನೋಡಿ. ಇಂದಿನಿಂದ ಬೆಂಗಳೂರಿನಲ್ಲಿ ಜಾತಿ ಸಮೀಕ್ಷೆ. ಡಿಸಿಎಂ ಮನೆಯಲ್ಲಿ ಸಮೀಕ್ಷೆ ಮೂಲಕ ಚಾಲನೆ. ವೈಯಕ್ತಿಕ ಪ್ರಶ್ನೆಗಳಿಗೆ ಡಿಕೆಶಿ ಆಕ್ಷೇಪ. ಟೂ ಮಚ್ ಕ್ವೆಶ್ಚನ್ಸ್ ಎಂದ ಡಿಕೆಶಿ. ಕಳೆದ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ವಿರೋಧದ ನಡುವೆಯೂ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆ ನಡೆಸಲಾಗುತ್ತಿದೆ. ಆದ್ರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಇಂದಿನಿಂದ ಸಮೀಕ್ಷೆಗೆ ಚಾಲನೆ ಸಿಕ್ಕಿದೆ. ಆದ್ರೆ ಮೊದಲ ದಿನದ ಸಮೀಕ್ಷೆಯಲ್ಲೇ ಗೊಂದಲ, ಎಡವಟ್ಟುಗಳ ಗೂಡಾಗಿದೆ. ಸದಾಶಿವನಗರದ ತಮ್ಮ ನಿವಾಸದಲ್ಲೇ ಡಿಸಿಎಂ ಡಿಕೆಶಿ ಸಮೀಕ್ಷೆಗೆ ಮಾಹಿತಿ ನೀಡುವ ಮೂಲಕ ಬೆಂಗಳೂರು ವ್ಯಾಪ್ತಿಯ ಜಾತಿ ಗಣತಿಗೆ ಅಧಿಕೃತ ಚಾಲನೆ ಕೊಟ್ಟರು. ಡಿಕೆಶಿ ಮನೆಯಲ್ಲಿ ಸುಮಾರು 1.5 ಗಂಟೆಗಳ ಕಾಲ ಸಮೀಕ್ಷೆ ಮಾಡಲಾಯಿತು. ಪತ್ನಿ ಉಷಾ ಜೊತೆಗೂಡಿ ಡಿಕೆಶಿ ಗಣತಿದಾರರಿಗೆ ಮಾಹಿತಿ ಕೊಟ್ಟರು. ಗಣತಿದಾರರು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಮಾಹಿತಿ ನೀಡಿದ ಡಿಕೆಶಿ, ಟೂ ಮಚ್ ಕ್ವೆಶ್ಚನ್ಸ್ ಇದೆ, 22 ನಿಮಿಷದಲ್ಲಿ ಸರ್ವೆ ಆಗುತ್ತೆ ಅಂದ್ರಿ, 1 ಗಂಟೆ ಆಯ್ತು, ನನಗೆ ಇಷ್ಟ ಹೊತ್ತು ಮಾಡಿದ್ರೆ ಬೇರೆಯವರಿಗೆ ಎಷ್ಟೊತ್ತು ಮಾಡ್ತೀರಾ ಅಂದಿದ್ದಾರೆ. ಜೊತೆಗೆ ವೈಯಕ್ತಿಕ ಪ್ರಶ್ನೆಗಳಿಗೆ ಡಿಕೆಶಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಯಾರಿಗೂ ತಾಳ್ಮೆ ಇರಲ್ಲ ಎಂದ ಡಿಕೆಶಿ. ಇನ್ನು ಸಮೀಕ್ಷೆ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆಶಿ, ಎಲ್ಲರೂ ಮಾಹಿತಿ ಕೊಟ್ಟು ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು. ಆದ್ರೆ ಸಮೀಕ್ಷೆ ವೇಳೆ ಹೆಚ್ಚು ಪ್ರಶ್ನೆಗಳನ್ನ ಕೇಳಬಾರ್ದು. ಯಾರಿಗೂ ತಾಳ್ಮೆ ಇರಲ್ಲ. ಕೋಳಿ ಚಿನ್ನ ಎಷ್ಟಿದೆ ಅಂತ ಕೇಳ್ತಾರೆ, ಇದೆಲ್ಲ ಬೇಡ. ನಾನು ಇಲ್ಲಿ ಕೋಳಿ ಸಾಕೊಂಡಿದ್ದೀನಾ? ಆದಷ್ಟು ಪ್ರಶ್ನೆಗಳನ್ನ ಕಡಿಮೆ ಮಾಡಿ ಅಂದಿದ್ದಾರೆ. ಇವತ್ತಿಂದ ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ. ನಾನು ಕೂಡ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇನೆ. ಅವರು ಮಾಡಬೇಕಾಗಿತ್ತು. ನಾನು ನೋಡಿದೆ ಇವತ್ತೇ, ನನ್ನ ಫಾರಂ ನೋಡಿದ್ದು, ನನಗೆ ಕ್ವಶನ್ಸ್ ನಾನು ಕೇಳಿದ್ದು ಬಹಳ ಜಾಸ್ತಿ ಕ್ವಶನ್ಸ್ ಇದೆ. ಅದಕ್ಕೆ ಅವ್ರಿಗೆ ಹೇಳಿದೆ ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ರಿ ಅಂತ. ಯಾರಿಗೂ ತಾಳ್ಮೆ ಇರುವುದಿಲ್ಲ. ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ, ಮೇಕೆ ಎಷ್ಟಿದೆ ಎಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹಳ್ಳಿಲಿ ಯಾರಿಗೂ ಪೇಷನ್ಸ್ ಇರುತ್ತೆ. ನನಗೆ ಕೇಳ್ತಾವ್ರೆ, ಇಲ್ಲಿ ನಾನು ಕೋಳಿ ಸಾಕೊಂಡಿದ್ದೀನ, ಇಲ್ಲಿ ಎಲ್ಲರೂ ಕೂಡ ಮಾಹಿತಿಯನ್ನ ಕೊಡಿ. ನಾನು ಇವತ್ತು ಬ್ಯುಸಿ ಇದ್ದೀನಿ, ನಾಳೆ ಬನ್ನಿ. ಮಹಿಳೆ ಹೇಳಿಕೆಗೆ ಗಣತಿದಾರರು ಶಾಕ್. ಇನ್ನು ಗಾಯತ್ರಿ ನಗರದಲ್ಲಿ ಸಮೀಕ್ಷೆಗೆ ಹೋದ ಮೊದಲ ಮನೆಯಲ್ಲೇ ಗಣತಿದಾರರಿಗೆ ನಿರಾಸೆಯಾಗಿದೆ. ಇವತ್ ನಾನ್ ಬ್ಯುಸಿ ಆಗಿದ್ದೀನಿ, ಗಣತಿ ಬಗ್ಗೆ ಎಲ್ಲಾ ಮಾಹಿತಿಗೆ ನಾಳೆ ಬನ್ನಿ ಅಂತ ಮಹಿಳೆಯೊಬ್ರು ಗಣತಿದಾರರಿಗೆ ಹೇಳಿದ್ದಾರೆ. ಇದಕ್ಕೆ ಗಣತಿದಾರರು ತಬ್ಬಿಬ್ಬಾಗಿ ಮುಂದಿನ ಮನೆ ಸಮೀಕ್ಷೆಗೆ ಹೋದ್ರು. ಆದ್ರೆ ಆ ಮನೆ ಬಾಗಿಲಿಗೆ ಬೀಗ ಹಾಕಿದ್ರಿಂದ ಮನೆ ಮುಂದೆ ಚೀಟಿ ಅಂಟಿಸಿದ್ರು. ಸರ್, ಇಲ್ಲಿ ನಾವು ದೇವೆ ಪಾರ್ಕ್ ಏರಿಯಾದಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ಮನೇಲಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಆದ್ರೆ ಎಲ್ಲಾ ಮನೇಲೂ ಈ ರೀತಿ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ, ತುಂಬಾ ಕಷ್ಟ ಆಗ್ತಿದೆ. ನಾವ್ ಈಗ ಒಂದು ಮನೇಲಿ ಸುಮಾರು ಶುರು ಮಾಡಿ 1.5 ಅವರ್ ಮೇಲಾಗಿದೆ. ಅವ್ರದ್ದು ಅಷ್ಟು ಕ್ವಶನ್ಸ್ ಇವರೇನು ಎಲ್ಲ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೆಲವೊಂದು ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಅವರು ಮಗನ ಇನ್ಕಮ್ಮು, ಸೊಸೆ ಇನ್ಕಮ್ಮು ಅದೆಲ್ಲ ಹೇಳಲಿಕ್ಕೆ ಆಗ್ತಾ ಇಲ್ಲ. ಇದರಿಂದ ತುಂಬಾ ಕಷ್ಟನೂ ಆಗ್ತಾ ಇದೆ ಸರ್ ನಮ್ಗೆ. ಅಪ್ಪ ಅಮ್ಮ ಮನೇಲಿಲ್ಲ, ನೈಟ್ ಬರ್ತಾರೆ. ಸಮೀಕ್ಷೆದಾರರ ವಾಪಸ್ ಕಳಿಸಿದ ಮಕ್ಕಳು. ಚಾಮರಾಜಪೇಟೆಯಲ್ಲಿ ಸಮೀಕ್ಷೆದಾರರನ್ನ ಮನೇಲಿ ನಮ್ಮ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ. ರಾತ್ರಿ ಬರ್ತಾರೆ, ಈಗ ಯಾರೂ ಇಲ್ಲ, ನಮಗೆ ಯಾವುದೇ ಮಾಹಿತಿ ಗೊತ್ತಿಲ್ಲ ಅಂತ ಹೇಳಿ ಮನೆ ಬಾಗಿಲಿಗೆ ಬಂದ ಗಣತಿದಾರರನ್ನ ವಾಪಸ್ ಕಳಿಸಿದ್ದಾರೆ. ಮೇಡಮ್ ಐಡಿ ಕೊಡ್ತಾರೆ. ಈಗ ನಮ್ಗೆ ಏನು ಅಂತ ಹೇಳಿದ್ರೆ ಇನ್ನೂ ಕೂಡ ಶಾರ್ಟೇಜ್ ಇದೆ ಅಂತೇಳಿ ಬ್ಯಾಗ್ ಮತ್ತೆ ಹ್ಯಾಡ್ ಕೊಡ್ಲಿಲ್ಲ. ಕೊಡ್ತೀವಿ ಅಂತ ಹೇಳಿದ್ರು, ಬಟ್ ಈ ಆರ್ಡರ್ ಇನ್ನೂ ಕೊಟ್ಟಿಲ್ಲ. ಇನ್ನು ವೇಟ್ ಮಾಡ್ತಾ ಇದ್ದೀವಿ. 9 ಗಂಟೆಗೆ ಬಂದಿರೋದು, ಇಲ್ಲಿ 9 ಗಂಟೆ 12 ಗಂಟೆ ಕಾಯ್ತಾ ಇದೀವಿ. ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಗೊಂದಲ ಇದ್ದೇ ಇರುತ್ತೆ. 1-2-3 ದಿನ ನಾವು ಅದನ್ನ ಡೌನ್ಲೋಡ್ ಮಾಡಿ ಆಪ್ ಪೇ ಮಾಡ್ಕೊಂಡು ಅದು ಏನಿದೆ ಅಂತ ತಿಳ್ಕೊಳಕ್ಕೆ 1-2-3 ದಿನ ಬೇಕು. ಸೊ ಹಾಗಾಗಿ ಎಲ್ಲ ವೇಟ್ ಮಾಡ್ತಾ ಇದ್ದೀವಿ. ಫಾರ್ಮ್ಗಳು ಬೇಕು, ಒಂದು ಸ್ವಯಂ ದೃಢೀಕರಣ ಪತ್ರ ಬೇಕು, ಮತ್ತೆ ನಿರಾಕರಣೆ ಆದ್ರೆ ಅದಕ್ಕೊಂದು ಸೈನ್ ತಗೋಬೇಕು. ಇದೇನು ಜಾತಿ ಗಣತಿ ಸಮೀಕ್ಷೆನಾ, ಆಸ್ತಿ ಸಮೀಕ್ಷೆನಾ? ವೈಯಕ್ತಿಕ ಪ್ರಶ್ನೆಗಳಿಗೆ ಸಾರ್ವಜನಿಕರ ಆಕ್ರೋಶ. ಜನರ ಆಕ್ರೋಶಕ್ಕೆ ಗಣತಿದಾರರು ಕಂಗಾಲು. ಇನ್ನು ಗಾಯತ್ರಿ ನಗರ ವಾರ್ಡ್ನಲ್ಲಿ ವೈಯಕ್ತಿಕ ಪ್ರಶ್ನೆಗಳಿಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಂಬಾ ಜಾಸ್ತಿ ಪ್ರಶ್ನೆ ಇದೆ, ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳ್ತಾರೆ, ಇಷ್ಟು ಪ್ರಶ್ನೆಗಳು ಇರಲೇಬಾರದು ಅಂದಿದ್ದಾರೆ. ಇನ್ನು ಚಾಮರಾಜಪೇಟೆಯಲ್ಲಿ ಸಮೀಕ್ಷೆಗೆ ಸಾರ್ವಜನಿಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ವೈಯಕ್ತಿಕ ಮಾಹಿತಿ ಯಾಕ್ರಿ ಕೊಡಬೇಕು? ಆಧಾರ್ ಕಾರ್ಡ್ ಕೇಳ್ತಾರೆ, ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ, ಆಸ್ತಿ ವಿವರವನ್ನ ಕೇಳ್ತಿದ್ದಾರೆ. ಯಾಕೆ ಕೊಡ್ಬೇಕು? ರಸ್ತೆ ಗುಂಡಿ ಬಿದ್ದಿದೆ, ಜನರ ಪರ ಕೆಲಸಗಳನ್ನ ಮಾಡಲ್ಲ, ಈಗ ಸಮೀಕ್ಷೆ ಅಂತಿದ್ದಾರೆ, ಹೀಗಾಗಿ ನಾವು ಮಾಹಿತಿ ಕೊಡಲ್ಲ ಅಂತ ಸಮೀಕ್ಷೆದಾರರನ್ನ ವಾಪಸ್ ಕಳಿಸಿದ್ದಾರೆ.
ಆಧಾರ್ ಕಾರ್ಡ್ ಕೊಡೋದಕ್ಕೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಆಸ್ತಿ ವಿವರ ಡೀಟೇಲ್ಸ್, ಖಾತೆ, ನಾವು ಟ್ಯಾಕ್ಸ್ ಕಟ್ಟಿದ್ದು, ನಾವು ಬಾಡಿಗೆಲಿ ಇದೀವ, ಬೋಗಿದಲ್ಲಿ ಇದೀವ, ಮನೆ ಬಾಡಿಗೆ ಕೊಡ್ತೀರಾ, ಗಾಡಿ ಸ್ವಂತ ಇದೆಯಾ, 2 ವೀಲರ್ ಇದೆಯಾ, 4 ವೀಲರ್ ಇದೆಯಾ ಮೇಡಮ್, ಅದು ನಮ್ಮ ಮನೆ ಬರ, ನಾನು ಅದ್ರ ಮೇಲೆ ಲೋನ್ ಮಾಡಿ ತೊಗೊಂಡಿರ್ತೀನೋ ಇಲ್ಲ ದುಡ್ಡು ಕೊಟ್ಟು ಬೇರೆ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತೀನಿ. ಇವ್ರು ಸರ್ಕಾರಕ್ಕೆ ಯಾಕೆ ಮೇಡಮ್ ಸಾರ್ವಜನಿಕರ ಮೇಲೆ ಅಷ್ಟೊಂದು ನಿಮ್ಮ ಕಾಳಜಿ ಇತ್ತು ಅಂದರೆ ಸರ್ಕಾರದಿಂದ ಅನುಕೂಲ ಮಾಡಿಕೊಡ್ರಿ ನೀವು. ಮೇಡಮ್ ಇವ್ರು ಮಾಡ್ತಾ ಇರೋದು ಎಲ್ಲದಕ್ಕೂ ವಿರೋಧನೇ ಇದೆ. ಇವರು ಪ್ರಾಪರ್ಟಿಗಳು ಕೇಳಂಗಿಲ್ಲ, ಆಧಾರ್ ಕಾರ್ಡ್ ಕೇಳಂಗಿಲ್ಲ, ನಿನ್ ಇನ್ಕಮ್ ಏನು, ನಿನ್ ಬಿಲ್ಡಿಂಗ್ ಏನು, ನಿನ್ ಕಾರ್ ಏನಕ್ಕೆ ಕೇಳ್ತೀರಾ ನೀವು? ಏನ್ ಟ್ಯಾಕ್ಸ್ಗಳು ಹೊಡಿಯಕ ನೀವು? ಇವಾಗೆ ಹೊಡೆದು ತಿಂದು ಬಡವ್ರ ಬಗ್ರನ್ನ ರಕ್ತ ಇರ್ತಾ ಇದ್ದೀರಾ. ಟ್ಯಾಕ್ಸ್ಗಳು ಎಳಿತಾರೆ ಮೇಡಮ್ ಅವ್ರು ಬಡವ್ರ ತಲೆ ಮೇಲೆ. ಇನ್ನು ಗಾಯತ್ರಿ ನಗರದ ಜಿಬಿಎ ವಾರ್ಡ್ ಕಚೇರಿಯಲ್ಲಿ ಸಮೀಕ್ಷೆಯ ಮೊದಲ ದಿನವೇ ಗೋಜಲು ಉಂಟಾಗಿದೆ. ಸಮೀಕ್ಷೆಗೆ ಸಮಯ ಆಗಿದ್ರಿಂದ ಬಿಬಿಎಂಪಿ ಕಚೇರಿಯ ಬಾಗಿಲನ್ನ ಗಣತಿದಾರರು ಒಡೆದು ತೆರೆದಿದ್ದಾರೆ. ಬಳಿಕ ಬಾಗಿಲು ತೆರೆದು ಸಮೀಕ್ಷಾದಾರರಿಗೆ ಐಡಿ ಕಾರ್ಡ್, ಸಮೀಕ್ಷೆಗೆ ಟೋಪಿ ವಿತರಣೆ ಮಾಡಲಾಗಿದೆ. ಇನ್ನು ನಿನ್ನೆ ತರಬೇತಿಯಲ್ಲಿ 100 ರಿಂದ 150 ಮನೆ ಕೊಡ್ತೇವೆ ಅಂತ ಅಂದವರು ಇವತ್ ಬೆಳಗ್ಗೆ ಒಬ್ಬರಿಗೆ 250 ರಿಂದ 280 ಮನೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಸಮೀಕ್ಷೆ ಕಷ್ಟ ಆಗುತ್ತೆ ಅಂತ ಸಮೀಕ್ಷಾದಾರರು ಅಳಲು ತೋಡ್ಕೊಂಡಿದ್ದಾರೆ. ಇವತ್ತು ಸೋಷಿಯೋ ಎಕನಾಮಿಕ್ ಸರ್ವೆ ಆರಂಭ ಆಗಿದೆ. ನಮಗೆ ಏನು ವಾರ್ಡ್ ಅಲರ್ಟ್ ಆಗಿದೆಯೋ ಆ ವಾರ್ಡ್ಗೆ ಬಂದು ನಾವು ಹಾಜರಾತಿ ಪಡ್ಕೊಂಡಿದ್ದೀವಿ. ಸೊ ಪಡ್ಕೊಂಡು ಅವ್ರಿಂದ ನಾವು ಕಿಟ್ ಮತ್ತು ID ಕೊಟ್ಟಿದ್ದೀವಿ. ಕೊಟ್ಟು ಈಗ ಡೆಮೋ ಕೊಡಲಿಕ್ಕೆ ಬಂದಿದ್ದಾರೆ, ಅದನ್ನು ನೋಡ್ಕೋತಾರೆ. ನನಗೆ ಟೋಟಲ್ ಅಲರ್ಟ್ ಆಗಿರೋದು 268 ಮ್ಯಾಮ್. ಅವರೇಜು 100 ಅಂತ ಹೇಳಿದರು, ಬಟ್ ಈಗ ಅಲಾಟೆಡ್ ನೋಡಿದ್ರೆ 268, ಒಬ್ಬೊಬ್ರಿಗೆ 300 ನಿಯರ್ವರೆಗೂ ಬಂದಿದೆ ಮ್ಯಾಮ್. ಗಾಯತ್ರಿ ನಗರ ಅಂತ ಹಾಕಿದ್ದಾರೆ, ಇನ್ನು ನಮ್ಗೆ ಯಾವುದೇ ರೀತಿ ಇದು ಮಾಡಿಲ್ಲ. 100ಕ್ಕೂ ಹೆಚ್ಚು ಸಿಬ್ಬಂದಿಗೆ ವಾರ್ಡ್ ಅದಲು ಬದಲು, ಸೆಲೆಕ್ಟ್ ಆದ ವಾರ್ಡ್ ಬದಲಿಗೆ ಬೇರೆಡೆ ನಿಯೋಜನೆ. ಇನ್ನು ಮಲ್ಲೇಶ್ವರಂನಲ್ಲಿ ಗಣತಿದಾರರಿಗೆ ವಾರ್ಡ್ ಹಂಚಿಕೆಯ ಗೊಂದಲ ಆಯಿತು. ಸೆಲೆಕ್ಟ್ ಮಾಡಿದ್ದ ವಾರ್ಡ್ ಬಿಟ್ಟು ಬೇರೆ ಬೇರೆ ವಾರ್ಡ್ಗೆ ನಿಯೋಜನೆ ಮಾಡಲಾಗಿದೆ. 15ರಿಂದ 20 ಕಿಲೋಮೀಟರ್ ದೂರ ಇರುವ ಏರಿಯಾಗಳಿಗೆ ಸಮೀಕ್ಷೆ ನಿಯೋಜಿಸಲಾಗಿದೆಯಂತೆ. ದೂರದ ಏರಿಯಾಗಳ ವಾರ್ಡ್ ನೋಡಿ ಸಮೀಕ್ಷಾದಾರರು ಕಂಗಾಲಾದ್ರು. ಹೀಗೆ 100ಕ್ಕೂ ಹೆಚ್ಚು ಸಿಬ್ಬಂದಿಗೆ ವಾರ್ಡ್ ಅದಲು ಬದಲು ಮಾಡಲಾಗಿದೆ. ಆಪ್ನಲ್ಲಿ ಸೆಲೆಕ್ಟ್ ಮಾಡಿದ್ದ ವಾರ್ಡ್ಗಳನ್ನ ಬಿಟ್ಟು ದೂರದ ವಾರ್ಡ್ ತೋರಿಸ್ತಾ ಇದೆ. ಹೇಗ್ ಹೋಗೋದು ಅಂತ ಅಳಲು ತೊಡ್ಕೊಂಡಿದ್ದಾರೆ. ಅವ್ರು ನಿನ್ನೆ ಹೇಳಿದ್ರು ನಿಮಗೆ ವಾರ್ಡ್ ಅಲಾಟ್ ಆಗುತ್ತೆ, ಹೋಗಿ ಮೊಬೈಲ್ಗೆ ನಿಮಗೆ ಮೆಸೇಜ್ ಬರುತ್ತೆ ಅಂತ ಹೇಳಿದ್ರು. ನಕ್ಷಲ್ ತೋರಿಸ್ತಾ ಇರೋದು 275-300 ಮನೆಗಳು ಕೆಲಸ ನಿರ್ವಹಿಸ್ತೀವಿ. ಆದರೆ ಈ ಜನಗಣತಿ ಇದಕ್ಕೆ ಇಲ್ಲಿಂದ ನಾವು ಸುಮಾರು ಒಂದು 10-15 ಕಿಲೋಮೀಟ್ರು, 20-30 ಕಿಲೋಮೀಟ್ರು ಹೋಗಿ ಬರೋದಕ್ಕೆ ಈ ಬೆಂಗಳೂರು ನಗರದ ಮಹಾನಗರ ಇದರಲ್ಲಿ ಟ್ರಾಫಿಕ್ ಸಮಸ್ಯೆಯಲ್ಲಿ 2 ಅವರ್ ಅಲ್ಲಿ ಹೋಗೋದಕ್ಕೆ, 2 ಅವರ್ ಬರಲಿಕ್ಕೆ, ಈ ಥರ ಮಾಡಿಕೊಂಡು ಏನು ಮಾಡೋಕ್ಕಾಗುತ್ತೆ ಜನಗಣತಿ? ಆಮೇಲೆ ಕೆಂಗೇರಿಯಿಂದ ನನಗೆ ಇದು ರಾಮಮೂರ್ತಿ ನಗರ ಹಾಕಿದ್ದಾರೆ 30 ಕಿಲೋಮೀಟರ್ಸ್. ಓಡಾಡೋದು ಹೆಂಗೆ ಸರ್? ನಾನು ಸಮೀಕ್ಷೆ ಮಾಡೋದು ಹೆಂಗೆ? ನಮ್ಗೆ ಹೋಗಿ 1-2 ದಿನ ಮಾಡಿ ಬರೋಕ್ಕಾಗಲ್ಲ. ನನಗೆ ಎಷ್ಟು ದಿನ ಮಾಡೋಕ್ಕಾಗತ್ತೆ? ನಮ್ಗೆ ತುಂಬ ದೂರ ಆಗುತ್ತೆ. ನಾವು ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ನಿಯರ್ ಬೈ ಹಾಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಸರ್. ಅದನ್ನೇ ರಿಕ್ವಿಸಿಷನ್ ಕೊಟ್ಟೋಗಿ ನಿಮ್ಮ ನೋಡಲ್ ಆಫೀಸರ್ಗೆ ಹೇಳಿ ಹೋಗಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಹೋದ್ರೆ ಸರ್ ರಿಪೋರ್ಟ್ ಮಾಡಿಸ್ಕೊಳ್ತಾರೆ, ಕೆಲಸ ಮಾಡಿ ಅಂತಾರೆ. ನಾವ್ ಹೆಂಗ್ ಮಾಡೋದು? ನಮಗೆ ಸರಿಯಾದ ತರಬೇತಿ ಆಗಿಲ್ಲ. ಫೀಲ್ಡ್ ಗಿಳಿಯಲು ಸಮೀಕ್ಷಾದಾರರ ಅಳಲು. ಹೆಬ್ಬಾಳ ವಾರ್ಡ್ನಲ್ಲಿ ಗಣತಿದಾರರ ಲಾಗಿನ್ ID ಸರ್ವರ್ ಸಮಸ್ಯೆ ಉಂಟಾಗಿದೆ. ನಮಗ್ ಸಮೀಕ್ಷೆ ಬಗ್ಗೆ ಸರಿಯಾದ ಟ್ರೈನಿಂಗ್ ನೀಡಿಲ್ಲ, ಬರೀ ಪುಸ್ತಕ ಓದ್ಕೊಂಡು ಹೋಗಿ ಅಂತ ಅಧಿಕಾರಿಗಳು ಉತ್ತರ ಕೊಡ್ತಿದ್ದಾರೆ. ಸೋಪ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದವ ನಾನು, ನನಗೆ ಮೊಬೈಲ್ ಬಳಸೋದೇ ಬರಲ್ಲ, ಸಮೀಕ್ಷೆ ಹೇಗ್ ಮಾಡ್ಲಿ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಒಂದು ಬುಕ್ ಕೊಟ್ಟರು, ಈ ಬುಕ್ಕಲ್ಲಿದೆ ಎಲ್ಲ ಓದ್ಕೊಳ್ಳಿ ಅಂದರು. ಇವಾಗ ಮೆಸೇಜ್ ನೈಟ್ ಬಂತು, ಹೆಬ್ಬಾಳ ವಾರ್ಡು ಅಂದ್ಬಿಟ್ಟು ಏನೇನು ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಿದ್ದಾರೆ. ನಮಗೆ ಮಾಡೋಕ್ಕೂ ಬರಲಿಲ್ಲ, ಯಾರೋ ಮಾಡಿಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಫೀಲ್ಡ್ ಮೇಲೆ ಹೋಗಿ ಅಂತಿದ್ದಾರೆ. ನಾವು ಹೋಗಿ ಏನು ಮಾಡೋಣ? ಹ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಯಲ್ಲಿ ಸೋಪ್ ತುಂಬೋದು ಸರ್. ನಮ್ಮನ್ನೆತ್ತಿ ಇಲ್ಲಿ ಹಾಕಿದ್ದಾರೆ. ಅಲ್ಲಿ ಕಂಪ್ನಿನಲ್ಲಿ ಕೇಳಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಹಾಕಿದ್ದಾರೆ ಹೋಗಲೇಬೇಕು ಅಂತಾರೆ. BBMP ಆಫೀಸ್ಗೆ ಹೋದರೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ, ನಿಮ್ಮ ಥರ ಸಾವಿರಾರು ಜನ ಇದ್ದಾರೆ ಅಂತ ಅಂದರು. ಮಲ್ಲೇಶ್ವರಂಗೆ ಹೋಗಿದ್ವಿ, ಅಲ್ಲಿಂದ ಸರ್ಜಾಪುರ್ಗೆ ಹೋಗಿದ್ರೆ ಅಲ್ಲಿ ನಮಗೆ ಗೊತ್ತಿಲ್ಲ, ನಾವು ನಿಮ್ಮ ಥರ ಟ್ರೈನಿಂಗ್ ಬಂದಿದ್ದೀವಿ ಅಂತಾರೆ. ಈಗ ಯಾವ ಥರ ಮಾಡೋದು ಅಂತಲೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ಚಾಮರಾಜಪೇಟೆಯಲ್ಲೂ ಗಣತಿದಾರರಿಗೆ ಕೆಲವರಿಗೆ ID ಸಿಗದೆ ಸರ್ವರ್ ಸಮಸ್ಯೆ ಉಂಟಾಗಿತ್ತು. ಇನ್ನು ಲೊಕೇಶನ್ ಪ್ರಾಬ್ಲಮ್ನಿಂದಾಗಿ ಈ ರೋಡ ಆ ರೋಡ ಅಂತ ಲೊಕೇಶನ್ ಹುಡ್ಕೊಂಡು ಹೋಗೋಷ್ಟರಲ್ಲೇ ಸಮೀಕ್ಷಾದಾರರು ಸುಸ್ತಾದ್ರು. ಒಬ್ಬೊಬ್ಬ ಸಿಬ್ಬಂದಿಗೆ 250 ರಿಂದ 270 ಮನೆಗಳ ಟಾರ್ಗೆಟ್ ಅನ್ನು ಕೊಡಲಾಗಿದೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಮೊದಲ ದಿನವೇ ಜಾತಿ ಸಮೀಕ್ಷೆ ತೀವ್ರ ವಿರೋಧ ವ್ಯಕ್ತ ಆಗಿದೆ. 2 ವಾರದಲ್ಲಿ 32 ಲಕ್ಷ ಮನೆಗಳ ಸಮೀಕ್ಷೆ ಪೂರ್ಣಗೊಳ್ಳುತ್ತಾ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.